ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ಇದೊಂದು ಬ್ಯೂಟಿಫುಲ್ ಆಗಿರೋಂಥ ರೀಡಿಂಗ್. ಬಿಕಾಸ್ ಯಾಕಂತ ಹೇಳಿದ್ರೆ ನಾನು ಮೆಡಿಟೇಷನಿಗೆ ಕೂತಾಗ ಬಂದಿರೋಂಥ ಚಾನಲೈಸ್ ಮೆಸೇಜ್ ಇದು. ಯಾವೆಲ್ಲ ಬ್ಯೂಟಿಫುಲ್ ಸೋಲಿಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗುತ್ತೋ ಗೊತ್ತಿಲ್ಲ, ಬಟ್ ಇಲ್ಲಿ ನನಗೆ ಮೆಡಿಟೇಷನ್ ಮಾಡ್ತಾ ಇರುವಾಗ ಬಂದಿರೋಂತಹ ಒಂದು ಗೈಡೆಡ್ ಮೆಸೇಜ್. ಹಾಗೆಯೇ ಈ ಒಂದು ರೀಡಿಂಗ್ನ ಮಾಡೋದಕ್ಕೆ ಬ್ಯೂಟಿಫುಲ್ ಆಗಿರೋಂಥ ಎನರ್ಜಿ ಆ್ಯಂಡ್ ಆ ಒಂದು ಸೋಲ್ ಕನೆಕ್ಷನ್ ತುಂಬಾ ಇದೆ ಇಲ್ಲಿ. ಓಕೆನಾ? ಸೊ ನೆಕ್ಸ್ಟ್ 24 ಅವರ್ಸಲ್ಲಿ ನೀವು ನಂಬಿರೋಂಥ ದೇವಿಯಿಂದ ಏನು ಗೈಡೆನ್ಸ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ರೀಡಿಂಗ್ನ ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಅ ಜನರಲ್ ರೀಡಿಂಗ್. ಈ ಒಂದು ರೀಡಿಂಗ್ ಜಸ್ಟ್ ನಿಮಗೆ ಈ ಒಂದು ನವರಾತ್ರಿ ಕಳೆಯೋದ್ರಲ್ಲಿ ಇವತ್ತು ಮತ್ತು ನಾಳೆ ಒಳಗೆ ಈ ಒಂದು ರೀಡಿಂಗ್ನ ನೀವು ಕ್ಲೈಮ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು 24 ಅವರ್ಸ್, ಓಕೆನಾ, ಈ ಒಂದು ರೀಡಿಂಗ್ನ ಯಾವಾಗ ನೋಡ್ತೀರಾ, ದಟ್ ಮೀನ್ಸ್ ಇವತ್ತು ಅಥವಾ ನಾಳೆ ಒಳಗೆ ಈ ಒಂದು ರೀಡಿಂಗ್ನ ನೋಡಿದರೆ ನೀವು ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳನ್ನ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು. ಎಸ್, 7ನೇ ತಾರೀಕಿಗೆ ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್ ನಡೀತಾ ಇದೆ, ಹುಣ್ಣಿಮೆ ದಿನ. ಯಾರೆಲ್ಲ ಜಾಯಿನ್ ಆಗಬೇಕಂತ ಇದ್ದಾರೆ ಆದಷ್ಟು ಬೇಗ ಜಾಯಿನ್ ಆಗಿ. ಕೆಲವೊಂದು ಸೀಟ್ಗಳು ಮಾತ್ರ ನಿಮಗೆ ಅವೈಲೇಬಲ್ ಇದೆ. ಇದರಲ್ಲಿ ಜಾಸ್ತಿ ಜನನ ನಾನು ಇನ್ಕ್ಲೂಡ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಇದು ಲೈವಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡೋದಿರುತ್ತೆ. ಹಾಗಾಗಿ ಸೊ ಕ್ಯಾಂಡಲ್ ಸ್ಪೆಲ್, ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್ಗೆ ಯಾರು ಜಾಯಿನ್ ಆಗಬೇಕಂತ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಎಸ್, ದ ಫುಲ್ ಕಾರ್ಡ್, 2 ಆಫ್ ಪೆಂಟಿಕಲ್, ದ ಡೆವಿಲ್ ಕಾರ್ಡ್ ಬರ್ತಿದೆ, 9 ಆಫ್ ಸಾರ್ಡ್ಸ್, 5 ಆಫ್ ಸಾರ್ಡ್ಸ್, 7 ಆಫ್ ವ್ಯಾಂಡ್ಸ್, ಟೆಂಪರೆನ್ಸ್ ಕಾರ್ಡ್ ಬರ್ತಿದೆ. ಓಕೆ, ಏಸ್ ಆಫ್ ಸಾರ್ಡ್ಸ್, ಜಸ್ಟಿಸ್. ಓಕೆ, 8 ಆಫ್ ಸಾರ್ಡ್ಸ್ ಬರ್ತಾ ಇದೆ. ನೈಸ್. ಬಾಟಮ್ ಆಫ್ ದ ಕಾರ್ಡ್ 10 ಆಫ್ ವ್ಯಾಂಡ್ಸ್. ಸಿ, ಇಲ್ಲಿ ಒನ್ ಥಿಂಗ್, ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನೀವು ಯಾವ ದೇವಿನ ತುಂಬ ಆರಾಧನೆ ಮಾಡ್ತೀರಾ, ಯಾವ ದೇವಿನ ತುಂಬ ಇಷ್ಟಪಡ್ತೀರಾ, ಯಾವ ಒಂದು ದೇವಿ ಎನರ್ಜಿಗೆ ನೀವು ಕನೆಕ್ಟ್ ಆಗಿದ್ದೀರಾ, ಆ ಒಂದು ದೇವಿನ ನೀವು ನೆನಪಿಸ್ಕೊಳ್ಳಿ. ಈ ಒಂದು 24 ಅವರ್ಸಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಬರುತ್ತೆ ಅನ್ನೋದನ್ನು ಈ ಒಂದು ಗೈಡೆಡ್ ಮೆಸೇಜನ್ನ ನಿಮಗೆ ನಾನು ರೀಡ್ ಮಾಡ್ತಾ ಇದ್ದೀನಿ. ಸೊ ಕ್ಲೈಮ್ ಮಾಡ್ಕೊಳ್ಳಿ ಪಾಸಿಟಿವ್ ಆಗಿ, ಓಪನ್ ಮೈಂಡಿಂದ ಈ ಒಂದು ರೀಡಿಂಗ್ನ ನೋಡಿ. ಓಕೆ, ಎಸ್, ಇಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋವಂಥದ್ದು, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಸ್ಟ್ರಾಂಗ್ ಆಗಿ ಇಲ್ಲಿ ಬರ್ತಿರೋಂಥ ಎನರ್ಜಿ ಬಂದ್ಬಿಟ್ಟು ನಿಮ್ಮ ಪಿತೃ ಕಡೆಯಿಂದ, ಅಂದರೆ ನಿಮ್ಮ ಪೂರ್ವಜರಿಂದ ತುಂಬಾ ಬ್ಲೆಸ್ಸಿಂಗ್ಸ್ ಇದೆ. ಸಿ, 24 ಅವರ್ಸಲ್ಲಿ ನಿಮ್ಮ ಪೂರ್ವಜರಿಂದ ಇರ್ಬೋದು ಅಥವಾ ನಿಮ್ಮ ಇಷ್ಟಪಟ್ಟಂಥ ವ್ಯಕ್ತಿ, ದಟ್ ಮೀನ್ಸ್ ಇಷ್ಟಪಟ್ಟಂಥ ವ್ಯಕ್ತಿ ಅಂತ ಹೇಳಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಚಿಕ್ಕಮ್ಮ, ದೊಡ್ಡಪ್ಪ ಅಥವಾ ದೊಡ್ಡಮ್ಮ ಅಥವಾ ಅಜ್ಜಿ, ತಾತ, ಅಥವಾ ಇಲ್ಲಿ ಕೆಲವೊಬ್ರು ಪೇರೆಂಟ್ಸ್ನು ಕೂಡ ಕಳ್ಕೊಂಡಿರೋರು ಈ ಒಂದು ರೀಡಿಂಗ್ನ ನೋಡ್ತಾ ಇರಬಹುದು. ಓಕೆನಾ? ಸೊ ನಿಮ್ಮ ತಂದೆ ತಾಯಿ ಆಶೀರ್ವಾದ, ಹಾಗೆಯೇ ನಿಮ್ಮ ಕುಟುಂಬದಲ್ಲಿರುವಂಥ ನೀವು ತುಂಬ ಇಷ್ಟಪಡುವಂಥ ವ್ಯಕ್ತಿಯ ಡೆತ್ ಆಗಿರೋರು ಯಾರಾದರೂ, ಓಕೆನಾ? ಸೊ ಅವರ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅವ್ರು ನಿಮ್ಮ ಜೊತೆಯಲ್ಲೇ ಇದ್ದಾರೆ. ಓಕೆನಾ? ಸೊ ಒನ್ ಥಿಂಗ್ ಇಲ್ಲಿ ಅರ್ಥ ಮಾಡ್ಕೊಬೇಕು, ನಿಮ್ಮ ಜೊತೆಗೆ ಆ ಒಂದು ಪೂರ್ವಜರ ಎನರ್ಜಿ ನಿಮ್ಮ ಜೊತೆಗಿದೆ. ನೀವು ಈ ಒಂದು 24 ಅವರ್ಸಲ್ಲಿ ಸಮಥಿಂಗ್, ನಿಮ್ಮ ಟೆನ್ಷನ್ಸ್ ಏನಿದೆ, ನಿಮ್ಮ ವರಿ ಏನಿದೆ, ನಿಮ್ಮ ಲೈಫಲ್ಲಿ ಏನೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಿದೆ, ಅದೆಲ್ಲದೂ ಕೂಡ ಎಲ್ಲೋ ಒಂದು ಕಡೆ ಅದನ್ನು ನಿಮ್ಮ ಮೈಂಡಿಂದ ತೆಗೆದು ಹಾಕ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ನಿಮ್ಮ ಹೊಸ ಜೀವನನ ನೀವು ಬರಮಾಡ್ಕೊಳ್ಲಿಕ್ಕೆ, ನಿಮ್ಮ ಹೊಸ ಜೀವನಕ್ಕೆ ನೀವು ಕಾಲಿಡ್ತಾ ಇದ್ದೀರಾ. ಅಥವಾ ಇಲ್ಲಿ ಒಂದು ಎನರ್ಜಿ ಬರ್ತಾ ಇರೋವಂಥದ್ದು, ಸಿ, ನಿಮ್ಮನ್ನು ನೀವು ಇಷ್ಟು ದಿನ ಕಟ್ ಹಾಕ್ಕೊಂಡಿದ್ರಿ ಯಾವುದೋ ಒಂದು ವಿಷಯದಲ್ಲಿ, ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ಪಲ್ಲಿ ಇರ್ಬೋದು ಅಥವಾ ಟಾಕ್ಸಿಕ್ ಸಿಚುಯೇಷನಲ್ಲಿ ಇರ್ಬೋದು, ಅಥವಾ ಕೆಲವೊಂದು, ಸಿ, ನಿಮ್ಮನ್ನ ಯಾವ ರೀತಿ ಅಂತ ಹೇಳಿ ಇಲ್ಲಿ ಕ್ಲಿಯರ್ ಆಗಿ ಬರ್ತಿರೋವಂಥದ್ದು 8 ಆಫ್ ಸಾರ್ಡ್ಸ್. ಸಿ ದಿಸ್, ಇಲ್ಲಿ ಆ ಒಂದು ಬಂಧನದಿಂದ ಹೊರಗೆ ಬರ್ತಾ ಇದ್ದೀರಾ. ಓಕೆ, ಸೊ ಇಲ್ಲಿ ನಿಮ್ಮನ್ನು ನೀವೇನು ಕಟ್ ಹಾಕ್ಕೊಂಡಿದ್ರಿ ಆ ಒಂದು ಟಾಕ್ಸಿಕ್ ಇಂದ ಇರ್ಬೋದು ಅಥವಾ ಕೆಲವೊಂದು ನೆಗೆಟಿವ್ಸ್ ಇಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಸಿ, ಒನ್ ಥಿಂಗ್, ಇಲ್ಲಿ ನೀವೇನು ಆ ಕೆಟ್ಟ ಗಳಿಗೆಯಲ್ಲಿದ್ರಿ ಅಥವಾ ಆ ಟಾಕ್ಸಿಕಲ್ಲಿ ಏನಿದ್ರಿ ಅದ್ರ ಜೊತೆಗೆ ನಿಮ್ಮ
ಎನರ್ಜಿ ಜೊತೆಗೆ ನೀವು ನಂಬಿರುವಂತ ದೇವಿಯ ಎನರ್ಜಿ ಕೂಡ ನಿಮ್ ಜೊತೆಗಿತ್ತು, ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ರು, ಪ್ರತಿ ಕ್ಷಣ ನಿಮ್ ಜೊತೆಗಿದ್ದವ್ರು ಅವ್ರಿದ್ದು ನಿಮ್ ಜೊತೆಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ರು. ನಿಮಗಿಲ್ಲಿ ಯಾವ ರೀತಿ ಅನಿಸ್ತಿದೆ ಅಂತ ಹೇಳಿದ್ರೆ, ನೀವು ಕಷ್ಟಪಡ್ತಿರುವಾಗ ಅಥವಾ ನೀವು ಕಷ್ಟದಲ್ಲಿದ್ದಾಗ ನೀವು ತುಂಬಾನೇ ಯೋಚನೆ ಮಾಡಿದ್ದೀರಾ, ಯಾರು ಇಲ್ವಲ್ಲ, ಈ ಒಂದು ಪರಿಸ್ಥಿತಿನ ನಾನು ದಾಟ್ಲಿಕ್ಕೆ ನನ್ನ ಜೊತೆಗೆ ಯಾರು ಇಲ್ವಲ್ಲ ಅಂತ ನೀವು ಅನ್ಕೊಂಡಿದ್ದೀರಾ. ಬಟ್ ನಿಮ್ ಜೊತೆಗೆ ನಿಮಗೆ ಕಾಣದೇ ಇರುವಂತ ಎನರ್ಜಿ ನಿಮ್ ಸಪೋರ್ಟಿವ್ ಆಗಿ ನಿಮ್ ಸುತ್ತ ನಿಂತಿತ್ತು. ಓಕೆನಾ? ಸೊ ದಟ್ ಈಸ್ ಒಂದು ಕಾಳಿಮಾ ಎನರ್ಜಿ ಆಗಿರ್ಬೋದು, ನೀವು ನಂಬಿರುವಂತ ಒಂದು ದೇವಿ ಎನರ್ಜಿ ನಿಮ್ ಜೊತೆಗೆ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ನಿಮ್ಮನ್ನ ಆ ಟಾಕ್ಸಿಕ್ ಇಂದ ಹೊರ ಕರ್ಕೊಂಬರ್ಲಿಕ್ಕೆ, ಆ ಒಂದು ಬೇಡದೇ ಇರುವಂತ ಸಂಬಂಧದಿಂದ ಆಗಿರ್ಬೋದು, ಬೇಡದೇ ಇರುವಂತ ಸಿಚುಯೇಷನ್ ಇಂದ ಹೊರ ಕರ್ಕೊಂಬರ್ಲಿಕ್ಕೆ ಆ ತಾಯಿ, ಆ ಜಗನ್ಮಾತೆ ನಿಮಗೆ ಹೆಲ್ಪ್ ಮಾಡಿದ್ದಾರೆ ಅಂಡ್ ನಿಮ್ಗೆ ಪ್ರೊಟೆಕ್ಟ್ ಮಾಡಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಈ ಒಂದು 24 ಅವರ್ಸ್ ಅಲ್ಲಿ ಈ ಏನ್ ಟಾಕ್ಸಿಕ್ ನಡೀತಾ ಇತ್ತು ನಿಮ್ ರಿಲೇಶನ್ಶಿಪ್ ಅಲ್ಲಿ, ಅದರಿಂದ ಹೊರಗೆ ಬರಕ್ಕೆ ಒಂದು ದಾರಿ ನಿಮಗೆ ಸಿಗ್ತಾ ಇದೆ. ಓಕೆನಾ? ಸೊ ಆ ಪ್ರೊಟೆಕ್ಟ್ ಮಾಡ್ತಿದ್ರಲ್ವಾ, ಆ ಒಂದು ಎನರ್ಜಿ ಏನಿದೆ ನಿಮಗೆ, ಆ ದೇವಿ ಎನರ್ಜಿ ಏನ್ ಮಾಡ್ತಿದೆ ನಿಮಗೆ, ಆ ಟಾಕ್ಸಿಕ್ ಇಂದ ಹೊರಗೆ ಬರ್ಲಿಕ್ಕೆ ಒಂದು ದಾರಿನ ನಿಮಗೆ ತೋರಿಸ್ತಾ ಇದ್ದಾರೆ, ಒಂದು ಸೂಚನೆ ನಿಮಗೆ ಕೊಡ್ತಾ ಇದ್ದಾರೆ. ಸೊ ಈ ಒಂದು 24 ಅವರ್ಸ್ ಅಲ್ಲಿ ತುಂಬಾನೇ ಒಂದು ಸ್ಟ್ರಾಂಗ್ ಆಗಿರೋ ಎನರ್ಜಿ ಬರ್ತಿದೆ. ಈ ಒಂದು 24 ಅವರ್ಸ್ ವರೆಗೆ ನೀವು ತುಂಬಾನೇ ಗಮನ ವಹಿಸಿ, ನಿಮ್ಗೆ ಏನೆಲ್ಲ ಸೂಕ್ಷ್ಮತೆಗಳು ಸಿಗತ್ತೆ, ಅಥವಾ ನಿಮಗೆ ಏನಾದ್ರೂ ಒಂದು ಕೆಲವೊಂದು ಗೈಡೆನ್ಸ್ ಆಗಿ ನಿಮ್ಗೆ ಬೇರೆಯವರಿಂದ ಸಿಗಬಹುದು, ಅಥವಾ ನಿಮ್ ಜೊತೆಗೆ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಒಂದು ನೋಟಿಫಿಕೇಶನ್ ಆಗಿ ಬರ್ಬೋದು, ಅಥವಾ ನಿಮ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಏನೋ ಒಂದು ಗೈಡೆನ್ಸ್ ಆಗಿ ನಿಮಗೆ ಒಂದು ಸಂದೇಶ ಸಿಗ್ಬಹುದು, ಅಥವಾ ನೀವು ಏನೋ ಒಂದು ನಿಮಗೆ ಸ್ಟೋರಿಯಲ್ಲಿ ಆಗಿರ್ಬೋದು ಅಥವಾ ಸ್ಟೇಟಸ್ ಅಲ್ಲಿ ಆಗಿರ್ಬೋದು, ಸಮಥಿಂಗ್ ನಿಮ್ಮ ಕರೆಂಟ್ ಸಿಚುವೇಶನ್ಗೆ ಒಂದು ಗೈಡೆನ್ಸ್ ಆಗಿ ಒಂದು ಮೆಸೇಜ್ ಸಿಗ್ತಾ ಇದೆ, ಅದು ಸೂಕ್ಷ್ಮವಾಗಿ ನಿಮಗೆ ಸಿಗತ್ತೆ, ಅದನ್ನ ಗಮನಿಸಬೇಕಾಗತ್ತೆ ನೀವು ಸೂಕ್ಷ್ಮವಾಗಿ. ಓಕೆನಾ? ಸೊ ಕೆಲವೊಬ್ಬರಿಗೆ ಇಲ್ಲಿ 8 ಅವರ್ಸ್ ಕೂಡ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಇದೆ. 8 ಅವರ್ಸ್ ಅಲ್ಲಿ ನಿಮ್ಮ ಲೈಫಲ್ಲಿ ಸಮಥಿಂಗ್ ನೀವು ಇಷ್ಟಪಟ್ಟಂತೆ ಕೆಲವೊಂದು ಇಷ್ಟಾರ್ಥಗಳು ಸಿದ್ಧಿ ಆಗಬಹುದು, ಈಡೇರಬಹುದು. ಇಲ್ಲ ಅಂತ ಹೇಳಿದ್ರೆ ಸಮಥಿಂಗ್ 8 ಅವರ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಬಟ್ ಇಲ್ಲಿ ಎನರ್ಜಿ ಬರ್ತಿರುವಂತದ್ದು 24 ಅವರ್ಸ್. ಬಟ್ ಇಲ್ಲಿ ಕೆಲವೊಬ್ಬರಿಗೆ ಎನರ್ಜಿ ಕನೆಕ್ಟ್ ಮಾಡಿದಾಗ 8 ಅವರ್ಸ್ ತುಂಬಾನೇ ಇಂಪಾರ್ಟೆಂಟ್, 8 ಮಿನಿಟ್ಸ್ ತುಂಬಾನೇ ಇಂಪಾರ್ಟೆಂಟ್. ಅಂಡ್ ಎಸ್, ಸಮಥಿಂಗ್ ಇನ್ಫಿನಿಟಿ. ಓಕೆ, ಸೊ ಸ್ಟ್ರಾಂಗ್ ಆಗಿರುವಂತ ಎನರ್ಜಿ ಬರ್ತಾ ಇದೆ. ಅಂಡ್ ನಿಮ್ಮ ತಲೆಯಲ್ಲಿ ಸಾವಿರಾರು ಯೋಚನೆಗಳಿದೆ. ಸೊ ದೇವಿ ಕಡೆಯಿಂದ ನಿಮಗೆ ಬರ್ತಿರುವಂತ ಸಂದೇಶ ಬಂದು, ಆ ಸಾವಿರಾರು ತಲೆಯಲ್ಲಿ ಏನ್ ಯೋಚನೆ ಇಟ್ಕೊಂಡಿದ್ದೀರಾ ಅದೆಲ್ಲದನ್ನು ಕೂಡ ದೇವಿಗೆ ಸರೆಂಡರ್ ಮಾಡಿ. ಓಕೆನಾ? ಸೊ ಒನ್ ಥಿಂಗ್ ಇಲ್ಲಿ ನಿಮಗೆ ಇನ್ನೊಂದು ಎನರ್ಜಿ ಬರ್ತಿರುವಂತದ್ದು, ಕೆಲವೊಬ್ಬರಿಗೆ ಈಗ ನೀವು ಹೊಸ ಒಂದು ಹೆಜ್ಜೆನ ಇಡ್ತಾ ಇದ್ದೀರಾ, ಅಥವಾ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ, ಅಥವಾ ಸಮಥಿಂಗ್ ನಿಮ್ಮ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ಯಾವುದೋ ಒಂದು ಹೊಸ ಕೆಲಸನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಮೊದಲನೇ ಹೆಜ್ಜೆನ ಇಡ್ತಾ ಇದ್ದೀರಾ. ಅದಕ್ಕೆ ದೇವಿ ಕಡೆಯಿಂದ ಬರ್ತಿರುವಂತ ಸಂದೇಶ, ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ ಅದನ್ನ ಧೈರ್ಯವಾಗಿ ಮಾಡಿ, ಅದ್ರ ಬಗ್ಗೆ ಸೆಕೆಂಡ್ ಥಾಟ್ಸ್ ಬೇಡ, ನಿಮಗೆ ಹೆಜ್ಜೆನ ಇಡಿ. ಸೊ ಆ ಸ್ಟೆಪ್ನ ಹತ್ಕೊಂಡು ಬರ್ತೀರಾ. ಓಕೆನಾ? ಸೊ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀರಾ. ಆ ಮೊದಲನೇ ಹೆಜ್ಜೆ ಇಡಬೇಕಿದ್ರೆ ನೀವು ಸಾಕಷ್ಟು ಜೀವನದಲ್ಲಿ ನೋವುಗಳನ್ನ ತಿಂದಿದ್ದೀರಾ, ಕೆಲವೊಂದು ಚುಚ್ಚು ಮಾತುಗಳನ್ನ ಕೇಳಿದ್ದೀರಾ, ಅಥವಾ ಕೆಲವೊಬ್ರು ನಿಮ್ಮನ್ನ ಹರ್ಟ್ ಮಾಡಿದ್ದಾರೆ, ನಿಮ್ಮನ್ನ ಕೆಳಗೆ ಹಾಕಿದ್ದಾರೆ, ತುಂಬಾನೇ ನಿಮಗೆ ಹಿಂಸೆಗಳನ್ನ ಕೊಟ್ಟಿದ್ದಾರೆ. ಸೊ ಅದೆಲ್ಲದನ್ನು ನೀವು ಓವರ್ಕಮ್ ಮಾಡಿ ಮೊದಲನೇ ಹೆಜ್ಜೆನ ನಿಮ್ ಲೈಫಲ್ಲಿ ಇಡ್ತಾ ಇದ್ದೀರಾ. ನೀವೀಗ ತಿರುಗಿ ನೋಡ್ಬೇಕಂತ ಏನೂ ಇಲ್ಲ ನಿಮ್ ಲೈಫಲ್ಲಿ. ಓಕೆನಾ? ಟರ್ನ್ ಮಾಡ್ಬಿಟ್ಟು ನಿಮ್ ಲೈಫಲ್ಲಿ ಎಷ್ಟು ದೂರ ನಾನು ಬಂದೆ ಅಂತ ನೀವು ತಿರುಗಿ ನೋಡುವಂತ ಅವಶ್ಯಕತೆ ಇಲ್ಲ. ಕಣ್ಣು ಮುಚ್ಚಿ ನೀವು ಹೆಜ್ಜೆನ ಇಡಿ, ಸ್ಟೆಪ್ಸ್ನ ಹತ್ಕೊಳ್ತಾ ಹೋಗಿ. ನಿಮ್ ಜೊತೆಗೆ ಆ ಡಿವೈನ್ ಪವರ್, ನೀವು ನಂಬಿರುವಂತ ದೇವಿ ಎನರ್ಜಿ ನಿಮ್ ಜೊತೆಗಿದೆ ಅಂತ ಇಲ್ಲಿ ಬರ್ತಾ ಇದೆ. ಸಮಥಿಂಗ್ ಇಲ್ಲಿ ಜಸ್ಟಿಸ್ ಕಾರ್ಡ್. ಲೈಫಲ್ಲಿ ಬ್ಯಾಲೆನ್ಸ್ನ ತಗೊಂಡ್ಬರ್ತಾ ಇದ್ದೀರಾ. ದೇವಿ ಕಡೆಯಿಂದ ನಿಮಗೆ ಸಿಗ್ತಾ ಇರುವಂತ ಎನರ್ಜಿ ಬಂದು ಡಿವೈನ್ ಪವರ್ ಬಂದ್ಬಿಟ್ಟು ಒಂದು ಗೈಡೆನ್ಸ್ ಮೆಸೇಜ್ ಬಂದು, ನಿಮ್ಮನ್ನ ಇಲ್ಲಿ ನೀವು ನೋಡ್ಕೊಳ್ತಾ ಇರುವಂತದ್ದು ಸಮಥಿಂಗ್, ನಿಮ್ಮಲ್ಲಿ ಏನೆಲ್ಲ ನೆಗೆಟಿವ್ಸ್ ಇತ್ತು ಅದೆಲ್ಲ ಕ್ಲಿಯರ್ ಆಗ್ಲಿಕ್ಕೆ, ಅಂಡ್ ಆ ಒಂದು ನೆಗೆಟಿವ್ ಎನರ್ಜಿನ ನೀವು ನಿಮ್ಮಿಂದ ರಿಮೂವ್ ಮಾಡೋದಕ್ಕೆ ನೀವು ರೆಡಿಯಾಗಿದ್ದೀರಾ. ನಿಮ್ಮನ್ನ ನೀವು ಪ್ರೀತಿ ಮಾಡ್ಲಿಕ್ಕೆ, ಸೆಲ್ಫ್ ಲವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಈ ಒಂದು 24 ಅವರ್ಸ್ ನಿಮ್ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಸೊ ದ ಫೂಲ್ ಕಾರ್ಡೆ ಫಸ್ಟ್ ಕಾರ್ಡ್ ಬರ್ತಿರುವಂಥದ್ದು. ಸಮಥಿಂಗ್ ನಿಮ್ ಲೈಫಲ್ಲಿ ಒಂದು ಹೊಸತನ, ಒಂದು ಹೊಸ ಎನರ್ಜಿ, ಅಥವಾ ಒಂದು ಹೊಸ ಪರ್ಸನ್ ಅಂಡ್ ಹೊಸ ಫ್ರೆಂಡ್ಶಿಪ್, ಹೊಸ ರಿಲೇಶನ್ಶಿಪ್, ಸಮಥಿಂಗ್ ಹೊಸದನ್ನ ನೀವಿಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀರಾ. ದಿಸ್ ಒಂದು ಎನರ್ಜಿ ನನಗೆ ಇಲ್ಲಿ ಬರ್ತಾ ಇರುವಂಥದ್ದು, ಹೊಸ ಕೆಲಸವನ್ನ ಪ್ರಾರಂಭ ಮಾಡ್ತಿರುವಂಥದ್ದು. ಇಲ್ಲೂ ಕೂಡ ಅದೇ ಎನರ್ಜಿ ಬರ್ತಿದೆ. ಅಂಡ್ ಇಲ್ಲೂ ಈ ಕಾರ್ಡಲ್ಲೂ ಕೂಡ ಬರ್ತಿರುವಂತ ಎನರ್ಜಿ, ಹೊಸ ಕೆಲಸವನ್ನ ಪ್ರಾರಂಭ ಮಾಡ್ತಾ ಇದ್ದೀರಾ. ಯೋಚನೆ ಮಾಡಬೇಡಿ. ಇಲ್ಲಿ ಕೆಲವೊಬ್ರು ದ ಡೆವಿಲ್ ಕಾರ್ಡ್.
ಓಕೆ. ಏನೇ ನೆಗೆಟಿವ್ಸ್ ಆಗಿರ್ಬೋದು, ನಿಮ್ಮ ಸುತ್ತಮುತ್ತ ಏನೇ ನೆಗೆಟಿವ್ಸ್ ಇರ್ಬೋದು, ದೇವರ ದೇವಿಯ ಎನರ್ಜಿ ಅಂತೂ ನಿಮ್ಮ ಜೊತೆಗೆ ಇದ್ದೇ ಇದೆ. ಶಿವಶಕ್ತಿಯ ಎನರ್ಜಿ ಪ್ರತಿ ಕ್ಷಣ ನಿಮ್ಮ ಜೊತೆಗಿದೆ. ಇಲ್ಲಿ ಶಿವಭಕ್ತರು ತುಂಬಾ ಜನ ಇದ್ದೀರಾ. ಓಕೆನಾ? ಸೊ ಇಲ್ಲಿ ಒಂದ್ ಎನರ್ಜಿ ಬರ್ತಿರೋವಂಥದ್ದು, ನೀವು ಈ ಒಂದು ರೀಡಿಂಗ್‌ನ ಈ ಒಂದು ರೀಡಿಂಗ್‌ನ ಯಾರು ನೋಡ್ತಾ ಇದ್ದಾರೆ, ನೀವು ಸ್ಪಿರಿಚುವಲ್ ಜರ್ನಿಲಿ ಇದ್ದೀರಾ, ಸ್ಪಿರಿಚುವಲ್ ವೇಲ್ ಇದ್ದೀರಾ. ಅಂಡ್ ಸಮಥಿಂಗ್ ಸೋಲ್ ಕನೆಕ್ಷನ್ ಇಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಬರ್ತಿರೋಂಥ ಒಂದು ಎನರ್ಜಿ ಇಲ್ಲಿದೆ. ದ ಡೆವಿಲ್ ಕಾರ್ಡ್, ನೀವು ನಿಮ್ಮ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಪ್ರೊಟೆಕ್ಟಿವ್ ಆಗೇ ಇದ್ದೀರಾ. 24 ಅವರ್ಸ್ ಅಲ್ಲಿ ನೀವು ಸಮಥಿಂಗ್ ಒಂದು ನಿಮ್ಮ ಮೈಂಡ್ ಅಲ್ಲಿ ಇದ್ದಂತ ಕೆಲವೊಂದು ಟೆನ್ಷನ್ಗಳನ್ನೆಲ್ಲದನ್ನು ನೀವು ರಿಲೀಫ್ ಮಾಡ್ತಾ ಇದ್ದೀರಾ. ಅಂಡ್ ಸಿ ದಿಸ್ ಬ್ಯಾಗೇಜ್, ನಿಮ್ಮ ಲೈಫಲ್ಲಿ ಏನೆಲ್ಲ ಬ್ಯಾಗೇಜ್ಗಳನ್ನ ಹೊತ್ಕೊಂಡಿದ್ರಿ ಅದೆಲ್ಲದನ್ನು ಕೂಡ ಈಗ ತೆಗೆದು ಕೆಳಗಿಡ್ತಾ ಇದ್ದೀರಾ. ಸಮಥಿಂಗ್ ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ತುಂಬಾ ಭಾರ ಇರೋದನ್ನ ನಮ್ಮ ಹೆಗ್ಲ ಮೇಲೆ ಹಾಕೊಂಡು, ಬ್ಯಾಗನ್ನು ಹಾಕೊಂಡು ನಾವು ಯಾವುದೋ ಒಂದು ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಓಕೆನಾ? ಸೊ ಅಲ್ಲಿ ನಿಮಗೇನು ಆ ಒಂದು ಬ್ಯಾಗ್ನ ಕೆಳಗಿಟ್ಟಾಗ ನಿಮಗೆ ಎಷ್ಟು ರಿಲೀಫ್ ಆಗುತ್ತೆ. ಸೊ ಆ ಒಂದು ರಿಲೀಫ್, ಆ ಒಂದು ರಿಲ್ಯಾಕ್ಸೇಷನ್ ನಿಮಗೆ ಈ ಒಂದು 24 ಅವರ್ಸ್ ಅಲ್ಲಿ ಆಗ್ತಾ ಇದೆ. ಓಕೆನಾ? ಅಂಡ್ ಇಲ್ಲಿ ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ಆ ಒಂದು ಓಕೆ, ಸೊ ಯಾ ನೀವೇನ ಕರ್ಮದ ಬ್ಯಾಗೇಜ್ಗಳನ್ನ ಇಟ್ಕೊಂಡಿದ್ದೀರಲ್ವಾ, ನಿಮ್ಮ ಹೆಗ್ಲ ಮೇಲೆ ಹೊತ್ಕೊಂಡಿದ್ದೀರಾ, ಅದನ್ನ ರಿಲೀಸ್ ಮಾಡಿಸ್ತಾ ಇದ್ದಾರೆ ಕಾಳಿಮಾ ಬಂದ್ಬಿಟ್ಟು. ಸಿ, ಕಾಳಿಮಾ ಎನರ್ಜಿ ಪ್ರತಿ ಕ್ಷಣ ನಿಮ್ ಜೊತೆಲೇ ಇದೆ ಅನ್ನೋಂಥದ್ದು ಒಂದು 10 ಆಫ್ ವ್ಯಾಂಡ್ಸ್ ಇಲ್ಲಿ ಕಾರ್ಡಲ್ಲಿ ನಿಮಗೆ ಬರ್ತಿರೋವಂಥದ್ದು. ಸಿ, ಸಮಥಿಂಗ್ ನೀವು ಒಂದು ಗುಡ್ ನ್ಯೂಸ್ನ ಕೇಳ್ತಾ ಇದ್ದೀರಾ ಅಂಡ್ ನಿಮ್ಮ ಕರ್ಮದ ಬ್ಯಾಗೇಜ್ಗಳನ್ನ ನೀವು ರಿಲ್ಯಾಕ್ಸ್ ಮಾಡಿ ರಿಲೀಫ್ ಮಾಡ್ತಾ ಇದ್ದೀರಾ. ಸಿ, ಒಂದ್ ಥಿಂಗ್ ನಿಮಗಿಲ್ಲಿ ಕಾಳಿಮ ಹೇಳ್ತಿರೋಂಥ ಎನರ್ಜಿ, ಕೆಲವೊಬ್ರು ಇಲ್ಲಿ ಆ ಕರ್ಮದ ಬ್ಯಾಗೇಜ್ ಏನಿದೆ, ನಿಮ್ಮ ಒಂದು ನೆಗೆಟಿವ್ಸ್ ಇರ್ಬೋದು ಅಥವಾ ನಿಮ್ಮ ಕೆಲವೊಂದು ನಿಮ್ಮ ಲೈಫಲ್ಲಿ ಆಗೋಗಿರೋ ವಿಷಯಗಳನ್ನ ಬಿಡ್ಲಿಕ್ಕೆ ರೆಡಿ ಇಲ್ಲ. ಸೊ ಕಾಳಿಮಯಿಂದ ನಿಮಗೆ ಸಂದೇಶ ಬರ್ತಿರೋವಂಥದ್ದು, ಆಗೋಗಿರೋ ವಿಷಯಗಳನ್ನ ಬಿಡಿ ಅಂತ ಹೇಳ್ಬಿಟ್ಟು, ಅದನ್ನ ಬಿಟ್ಟು ಮುಂದೆ ನಡೀರಿ ಅನ್ನೋಂಥ ಒಂದು ಸಂದೇಶ ಇಲ್ಲಿ ಬರ್ತಾ ಇದೆ. ಬಿಕಾಸ್ ಇಲ್ಲಿ ಕೆಲವೊಬ್ರು ಏನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಆಗೋಗಿರೋ ಘಟನೆಗಳನ್ನೇ ನೆನ್ಪು ಮಾಡ್ಕೊಳ್ತಾ, ಅದನ್ನೇ ಮೆಲ್ಕ್ ಹಾಕೊಳ್ತಾ, ಅದನ್ನೇ ಇಟ್ಕೊಂಡು ಮುಂದೆ ಸಾಗ್ತಾ ಇದ್ದೀರಾ. ಸಿ, 24 ಅವರ್ಸ್ ಅಲ್ಲಿ ನಿಮಗೆ ಇಲ್ಲಿ ಬರ್ತಿರೋವಂಥದ್ದು ಆ ಒಂದು ರಿಲ್ಯಾಕ್ಸೇಷನ್, ಸಮಥಿಂಗ್ ಕರ್ಮದ ಬ್ಯಾಗೇಜ್ ಅಥವಾ ನಿಮ್ಮ ಆ ಓಲ್ಡ್ ಮೆಮೊರೀಸ್ಗಳನ್ನ ರಿಲೀಸ್ ಮಾಡಬೇಕು. ಅದು ನನಗೆ ಎಲ್ಲೋ ಒಂದ್ ಕಡೆ ಅದು ಟಾಕ್ಸಿಕ್ ಆಗ್ತಿದೆ ನನ್ನ ಲೈಫಲ್ಲಿ, ತುಂಬಾನೇ ಹಿಡಿದಿಡ್ತಾ ಇದ್ದೀನಿ. ಸಿ, ಇಲ್ಲಿ ನೋಡಿ, ಇಲ್ಲಿ 8 ಆಫ್ ಸಾರ್ಟ್ಸ್, ನಿಮ್ಮನ್ನು ನೀವು ಕಟ್ಟಾಕೊಂಡಿರೋವಂಥದ್ದು, ಯಾವ್ದನ್ನ ಕಟ್ಟಾಕೊಂಡಿದ್ದೀರಾ, ನಿಮ್ಮ ಓಲ್ಡ್ ಮೆಮೊರೀಸ್ನ ನೀವು ಕಟ್ಟಾಕೊಂಡಿದ್ದೀರಾ. ಸೊ ದೇವಿ ಎನರ್ಜಿ ಬರ್ತಿರೋವಂಥದ್ದು, ಆ ಬ್ಯಾಗೇಜ್ಗಳನ್ನ ಏನಿದೆ ಅದನ್ನ ರಿಲೀಸ್, ಅದನ್ನ ಬಿಟ್ಬಿಡಿ. ಓಕೆನಾ? ಅಂಡ್ ಇಲ್ಲಿ ಒಂದ್ ಥಿಂಗ್ ಬರ್ತಿರೋವಂಥದ್ದು, ನೀವೀಗ ಯಾವುದೋ ಒಂದು ಹೊಸ ಕೆಲಸನ ಪ್ರಾರಂಭ ಮಾಡ್ತಾ ಇದ್ದೀರಾ ಅಂತ ಹೇಳಿ ಒಂದು ಎನರ್ಜಿ ಬರ್ತಾ ಇದೆ. ಸೊ ಆ ಹೊಸ ಕೆಲಸ ಪ್ರಾರಂಭ ಮಾಡ್ಬೇಕಿದ್ರೆ ಹಳೆ ನಿಮ್ಮ ಲೈಫಲ್ಲಿ ಏನ್ ನಡೆದಿದೆ ಅದನ್ನ ಬಿಟ್ಟು ಮುಂದೆ ಹೋಗ್ಬೇಕಾಗತ್ತೆ. ಓಕೆನಾ? ಸೊ ನಿಮ್ಮ ಒಂದು ಗಾಡ್ರೇಜ್ ಅಲ್ಲಿ ಹೊಸ ಬಟ್ಟೆಗಳನ್ನ ತುಂಬಿಸ್ಬೇಕಂತ ಇದ್ರೆ, ನಿಮ್ ಲೈಫಲ್ಲಿ ಆ ಹಳೆ ಬಟ್ಟೆಗಳು, ಹರಿದೋಗಿರೋ ಬಟ್ಟೆಗಳು, ನಿಮಗೆ ಬೇಡದೇ ಇರೋ ಬಟ್ಟೆಗಳು, ನಿಮಗೆ ಆಗದೆ ಇರೋ ಬಟ್ಟೆಗಳನ್ನ ಏನ್ ಮಾಡ್ಬೇಕು, ತೆಗೆದು ಹೊರಗೆ ಹಾಕ್ಬೇಕು. ಅವಾಗ ಮಾತ್ರ ನಿಮ್ಮ ಗಾಡ್ರೇಜ್ ಅಲ್ಲಿ ನೀವೇನ್ ಮಾಡ್ಬೋದು, ಹೊಸ ಬಟ್ಟೆಗಳನ್ನ ತುಂಬಿಟ್ಕೊಳ್ಬೋದು. ಸೊ ಈ 24 ಅವರ್ಸ್ ಅಲ್ಲಿ ಅದೇ ಮಾಡ್ತಿದ್ದೀರಾ, ಒಂದು ಕ್ಲೆನ್ಸ್ ಆಗ್ತಿರುವಂಥದ್ದು, ನಿಮ್ಮನ್ನ ನೀವು ಕ್ಲೆನ್ಸ್ ಮಾಡ್ತಿರುವಂಥದ್ದು, ನಿಮ್ಮ ಎನರ್ಜಿನ ನೀವು ಕ್ಲೆನ್ಸ್ ಮಾಡ್ತಿರುವಂತ ಒಂದು ಗೈಡೆನ್ಸ್ ಮೆಸೇಜ್, ಆ ಒಂದು ಎನರ್ಜಿ ನನಗಿಲ್ಲಿ ಬರ್ತಾ ಇದೆ. ಓಕೆ, ಸಮಥಿಂಗ್ ನಿಮ್ಮ ನೆಗೆಟಿವ್ಸ್ ಇರ್ಬೋದು, ನಿಮ್ಮನ್ನ ನೀವು ಕ್ಲೆನ್ಸ್ ಮಾಡ್ತಿರೋಂಥ ಎನರ್ಜಿ ಈ ಒಂದು 24 ಅವರ್ಸ್ ಅಲ್ಲಿ. 7 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಸೊ ಟೆಂಪ್ರೆನ್ಸ್ ಕಾರ್ಡ್ ಬರ್ತಾ ಇದೆ. ಸಮಥಿಂಗ್ ಇಲ್ಲಿ ಪ್ರೀತಿ ವಿಷಯದಲ್ಲಿ ನೀವು ಮೋಸ ಹೋಗಿರ್ಬೋದು ಅಥವಾ ಪ್ರೀತಿ ವಿಷಯದಲ್ಲಿ ನಿಮ್ಮನ್ನ ಮೋಸ ಮಾಡಿರಬಹುದು. ಬಟ್ ಇಲ್ಲಿ ಕಾಳಿಮ ನಿಮ್ ಜೊತೆಗಿದ್ದಾರೆ. ಆ ಮೋಸ ಮಾಡಿದವರಿಗೆ ತಕ್ಕ ಶಿಕ್ಷೆ, ಆ ಕರ್ಮದ ಫಲ ಸಿಕ್ಕೇ ಸಿಗತ್ತೆ. ಯು ಡೋಂಟ್ ವರಿ. ನೀವು ಅವರಿಗೆ ಶಾಪ ಹಾಕ್ಬೇಕು ಅಥವಾ ನೀವು ಅವರಿಗೆ ನೆಗೆಟಿವ್ ಹೇಳಬೇಕು ಅಥವಾ ಏನೋ ಒಂದು ಅವರಿಗೆ ಕೆಟ್ಟ ಮಾತನ್ನ ಹೇಳಬೇಕು ಅನ್ನೋ ಅಗತ್ಯ ಇಲ್ಲ. ಸೊ ದೇವಿ ಅದೆಲ್ಲದನ್ನು ನೋಡ್ಕೊಳ್ತಾರೆ. ನಿಮ್ಮ ಪ್ರತಿರೂಪ ಆಗಿ ದೇವಿ ನಿಮ್ ಜೊತೆಗಿದ್ದಾರೆ. ಓಕೆನಾ? ಸೊ ಇಲ್ಲಿ ನಿಮಗೆ ಅನಿಸ್ಬೋದು, ನಿಮ್ಮ ಜೊತೆಗೆ, ನಿಮ್ಮ ಬೆನ್ನೆಲುಬಾಗಿ ಆ ತಾಯಿ ನಿಮ್ ಜೊತೆಗಿದ್ದು ನಿಮ್ಮ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ನಿಮ್ಮ ಜೊತೆಯಲ್ಲೇ ಇದ್ದು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಿ, ನೀವು ಕೈ ಬಿಟ್ರು ಆ ತಾಯಿ ಕೈ ಬಿಡಲ್ಲ. ಓಕೆನಾ? ಸಿ, ಗೊತ್ತೋ ಗೊತ್ತಿಲ್ಲದೋ ನೀವು ಕೈ ಬಿಡಬಹುದು, ಬಟ್ ಆ ತಾಯಿ ನಿಮ್ ಕೈನ ಬಿಡ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ಆ ತರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನೀವು ಕೈ ಬಿಟ್ರು ದೇವಿ ನಿಮ್ ಕೈನ ಬಿಡಲ್ಲ ಅನ್ನುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ 24 ಅವರ್ಸ್ ತುಂಬಾನೇ ಚೆನ್ನಾಗಿದೆ. ನಿಮ್ಮ ಲೈಫಲ್ಲಿ ಕೆಲವೊಂದು ನ್ಯೂ ಬಿಗಿನಿಂಗ್ ನ ಮಾಡ್ತಾ ಇದ್ದೀರಾ. ನಿಮ್ಮ ಕರ್ಮ ಫಲಗಳನ್ನ ನೀವು ರಿಲೀಸ್ ಮಾಡ್ತಿದ್ದೀರಾ, ಕ್ಲೆನ್ಸ್ ಆಗ್ತಾ ಇದ್ದೀರಾ. ಸಿ, ಇದಕ್ಕೆ ಏಂಜಲ್ ಕಡೆಯಿಂದ ಏನ್ ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ಸ್ಟ್ರಾಂಗ್ ಮೆಸೇಜ್ ಬರ್ತಿರೋಂಥದ್ದು ಎ ಇಯರ್ ಫ್ರಮ್ ನೌ ಬರ್ತಾ ಇದೆ. ಓಕೆ,
ಓಕೆ. ಪರ್ಫೆಕ್ಟ್ ಟೈಮಿಂಗ್. ಸಮಥಿಂಗ್ ಒಂದು ಭಯ ಕಾಡ್ತಾ ಇದೆ ನಿಮ್ಮ ಮನಸ್ಸಲ್ಲಿ. ನನಗಿಲ್ಲಿ ಬರ್ತಿರೋಂಥ ಎನರ್ಜಿ ಇದು ಯಾವ ಬ್ಯೂಟಿಫುಲ್ ಸೋಲಿಗೆ ಕನೆಕ್ಟ್ ಆಗುತ್ತೋ ಗೊತ್ತಿಲ್ಲ. ಸಮಥಿಂಗ್ ನಿಮ್ಮ ಹೊಸ ಕೆಲಸ ಮಾಡುವಾಗ ಅಥವಾ ನಿಮ್ಮ ಎನರ್ಜಿ ಈ ಒಂದು ರೀಡಿಂಗ್‌ನ ನೋಡ್ತಿರುವಾಗ ನಿಮಗೂ ಒಂದು ಸಮಥಿಂಗ್ ರೋಮಾಂಚನ ಆಗುವಂಥದ್ದು ಅಥವಾ ಸಮಥಿಂಗ್ ನಿಮಗೆ ಆ ಫೀಲ್ ಆಗತ್ತೆ. ಕಾಳಿಮಾ ಇರ್ಬೋದು, ನೀವು ನಂಬಿರುವಂಥ ದೇವಿ ನಿಮ್ಮ ಜೊತೆಗಿದ್ದಾರೆ ಅನ್ನೋಂಥ ಫೀಲ್ ನಿಮ್ಗೆ ಆಗೇ ಆಗತ್ತೆ. ಬಿಕಾಸ್ ನನ್ನ ಕೈ ಇಲ್ಲಿ ಶಿವರ್ ಆಗ್ತಿದೆ. ಸೊ ಅಷ್ಟು ಎನರ್ಜಿ ನನಗಿಲ್ಲಿ ಬರ್ತಿರೋವಂಥದ್ದು. ಪರ್ಫೆಕ್ಟ್ ಟೈಮಿಂಗ್. ಡೆಫಿನೆಟ್ಲಿ ಈ ಒಂದು ಪರ್ಫೆಕ್ಟ್ ಟೈಮಿಂಗಲ್ಲಿ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೋಡೇ ನೋಡ್ತೀರಾ. ಡೋಂಟ್ ವರಿ. ಆ್ಯಂಡ್ 24 ಅವರ್ಸ್ ನಿಮಗೆ ತುಂಬಾ ಚೇಂಜಸ್ ತರ್ತಿದೆ ನಿಮ್ಮ ಲೈಫಲ್ಲಿ. ಈ ಒಂದು ನವರಾತ್ರಿ ಟೈಮಲ್ಲಿ ಏನೆಲ್ಲ ಪೂಜೆಗಳನ್ನು ಮಾಡಿದ್ದೀರಾ ಅದೆಲ್ಲ ಫಲಗಳು ನಿಮಗೆ ಸಿಗ್ತಾ ಇದೆ. ಸೊ ಅದನ್ನು ನೀವು ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಲೈಫಲ್ಲಿ ನಿಮಗೆ ಯಾರೋ ಒಬ್ಬರು ವಿರುದ್ಧವಾಗಿ ಅಥವಾ ನಿಮಗೆ ಗೊತ್ತಿಲ್ಲದೇ ಯಾರಾದರೂ ನಿಮಗೆ ನೆಗೆಟಿವ್ಸ್ ಮಾಡಿದ್ರು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಆಟೋಮೆಟಿಕಲಿ ಕ್ಲೆನ್ಸ್ ಆಗ್ತಾ ಇದೆ. ಬಿಕಾಸ್ ನೀವೇನು ಈ ನವರಾತ್ರಿ ಪೂಜೆನ ಮಾಡಿದ್ದೀರಾ, ಏನು ಈ ದೇವಿ ಆರಾಧನೆ ಮಾಡಿದ್ದೀರಾ, ಅದು ಎಲ್ಲ ನಿಮ್ಮ ಕರ್ಮದ ಬ್ಯಾಗೇಜ್ ಆ್ಯಂಡ್ ನಿಮ್ಮ ಆ ಎಲ್ಲ ನೆಗೆಟಿವ್ಸ್ಗಳನ್ನು ತೆಗೆದು ಹೊರಗೆ ಹಾಕ್ತಿರೋಂಥ ಒಂದು ಎನರ್ಜಿಲಿ ಪವರ್ಫುಲ್ಲಾಗಿ ಬರ್ತಿದೆ. ನಿಮ್ಮನ್ನು ನೀವು ನೋಡ್ಕೊಳ್ತಿರೋವಂಥದ್ದು, ನಿಮ್ಮನ್ನು ನೀವು ಯಾವ ರೀತಿ ಇದ್ದೀರಾ ಆ ರೀತಿಯಾಗಿ ಎಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು. ಸಮಥಿಂಗ್ ಇಲ್ಲಿ ನಿಮ್ಮನ್ನು ಹೊಸ ವ್ಯಕ್ತಿಯನ್ನಾಗಿ ರೂಪಿಸುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ರೆಸನೇಟ್ ಆಗಿದ್ರೆ ಜೈ ಶ್ರೀಮಾತಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ಹಬ್ಬನ ಎಲ್ಲರೂ ಕೂಡ ಖುಷಿಯಾಗಿ ಆಚರಣೆ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಹ್ಯಾಪಿ ದಸರಾ. ಹಾಗೆಯೇ ಯಾರೆಲ್ಲ ರಿಚುವಲ್ಸ್ಗೆ ಜಾಯ್ನ್ ಆಗಬೇಕಂತಿದ್ದಾರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್ ಹ್ಯಾಪಿ ದಸರಾ ಒನ್ಸ್ ಅಗೇನ್. ಥ್ಯಾಂಕ್ ಯು.